ಎಸ್ ನಮ್ಮ ಜೊತೆ ಈಗ ಕನ್ನಡ ಹೋರಾಟಗಾರ ರೂಪೇಶ್ ರಾಜಾಡಿಂದ್ರ ಬನ್ನಿ ಮಾತಾಡ್ಸೋಣ. ಸರ್, ಬಂದು ಕರೆ ಕೊಟ್ಟಿದ್ರ, ಈಗ ಹೋಗ್ತಿದ್ರ ಮೆರವಣಿಗೆಗೆ, ಒಂದ್ ಕಡೆ ಪೊಲೀಸರು ಬಿಡ್ತಾ ಇಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನೋಟಿಸ್ ಕೊಟ್ಟಿದ್ದಾರೆ, ಬಂಧಿಸ್ತಾ ಇದ್ದಾರೆ, ಪ್ರತಿಭಟನೆ ಹತ್ತಿಕ್ತಿದ್ದಾರೆ, ಏನ್ ಹೇಳ್ತಾರೆ ಸರ್ ಅಂತ? ಸತ್ಯ ಹೇಳ್ತೀನಿ, ನಾವು ಎಲ್ಲ ಹೋರಾಟಗಾರರು, ನಾನು ಆಗಲೇ ಹೇಳಿದೆ, ಹೋರಾಟಗಾರರೆಲ್ಲರೂ ಇವತ್ತು ಪೊಲೀಸರು ಬಂಧನ ಮಾಡದವಾಗಿದೆ. ನೀವು ನಂಬ್ತಿರೋ ಬಿಡ್ತೀರೋ ಸರ್, 11 ಏನೋ ಸ್ಟೇಷನ್ನಿಂದ ನನಗೆ ಕಾಲ್ ಬಂದಿರತಕ್ಕಂಥದ್ದು. ಅದು ಯಾವುದೋ ಚಿಕ್ಕಜಾಲ ಸ್ಟೇಷನ್ ಅಂತೆ, BTM ಲೇಔಟ್ ಅಂತೆ, ಎಲೆಕ್ಟ್ರಾನಿಕ್ ಸಿಟಿ ಅಂತೆ, ಈ ಕಡೆ ಬಂದು ಕುಮಾರಸ್ವಾಮಿ ಲೇಔಟ್ ಅಂತೆ. ಅಂದರೆ ಪ್ರತಿ ಸ್ಟೇಷನಿಂದ ನನಗೆ 11-12 ಸ್ಟೇಷನಿಂದ ಕಾಲ್ ಮಾಡಿಬಿಟ್ಟು, ಸರ್ ನಿಮ್ಗೆ ನೋಟಿಸ್ ತಲುಪಿಲ್ಲ ಅಂತಂದರೆ ತಗೊಳ್ಳಿ ಸರ್, ನಾವು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀವಿ, ನೀವು ಆ ರೀತಿ ಮಾಡೋಂಗಿಲ್ಲ, ಈ ರೀತಿ ಮಾಡೋಂಗಿಲ್ಲ. ಬಟ್ ಅವ್ರ ಕರ್ತವ್ಯ, ಮೇಲಧಿಕಾರಿಗಳು ಏನು ಹೇಳಿರ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಹೋರಾಟಗಾರರು ಹೊರಗಡೆ ಬಂದಾಗ ಅವ್ರನ್ನ ಬಂಧಿಸೋದು, ತಗೊಂಡೋಗಿ ನಾನು ಬರಬೇಕಾದ್ರೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ಎಲ್ಲಿದ್ರೆ ನೀವು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಎಷ್ಟು ನಾವು ಹೊರಟಬೇಕಾದ್ರೆ ಮನೆ ಒಂದು 9:15 ಅನ್ಸುತ್ತೆ, 9:15 9:15. ಸರ್ ಎಲ್ಲಿದ್ದಾರೆ ಸರ್, ಬಂದ್ಬಿಡಿ ಅಲ್ಲಿಗೆ ಅಂತ ತಂದ್ಬಿಟ್ಟು ನಾನು ಹೇಳಿದೆ. ಅವರೊಂದು 10-15 ಜನ ಇದ್ರು. ಬಂದ್ಬಿಡಿ ಅಂತ ಹೇಳ್ಬಿಟ್ಟು 5 ನಿಮಿಷ ಬಿಟ್ಟು ಎಲ್ಲಿದ್ದೀರಾ ಸರ್ ಅಂತಂದ್ರೆ, ಸರ್ ಪೊಲೀಸ್ ಸ್ಟೇಷನ್ ಒಳಗಿದ್ದೀವಿ ಸರ್ ಅಂತಂದ್ರೆ, ಅಂದ್ರೆ 15 ನಿಮಿಷಕ್ಕೆ ಅವ್ರನ್ನ ಕರ್ಕೊಂಡು ಒಳಗಡೆ ಸರ್ಕಾರ ಯಾಕೆ ಮಾಡ್ತದೆ ಅಂತ. ಅದೇ ಈಗ ನಾವೆಲ್ಲರೂ ಒಟ್ಟುಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇನ್ನೊಂದೇನೋ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ನಮ್ಮ ಒಂದು ಉಳುಕು ಜನರಿಗೆ ಗೊತ್ತಾಗ್ಬಿಡ್ಬಹುದು, ಈ ಹೋರಾಟದ ತೀವ್ರತೆ ಜನರಿಗೆ ಮಂದಟ್ಟಾಗಿ ಇನ್ನಷ್ಟು ಇದರ ಒಂದು ಪರಿಣಾಮ ನಮ್ಮ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ವ್ಯವಸ್ಥೆಯನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಗೆ ತಂದಿದ್ದೀವಿ. ಇಲ್ಲ ಒಂದು ನೀವು ಮಾಡ್ತಾ ಇಲ್ಲ ನಮ್ಮನ್ನು ಮಾಡೋದಕ್ಕೂ ಬಿಡ್ತಾ ಇಲ್ಲ. ಸಾರಿಗೆ ಓಡಾಡ್ತಿದೆ, ಖಾಸಗಿ ಬಸ್ಗಳು ಓಡಾಡ್ತಿದ್ದಾವೆ, ಅಂಗಡಿಗಳು ಓಪನ್ ಆಗಿದೆ, ಹೋಟೆಲ್ ಮಾಲ್ ಎಲ್ಲ ಓಪನ್ ಆಗಿದೆ, ಬಂದು ಯಾವ ರೀತಿ ಆಗ್ತಿದೆ ಅಂತ ಒಂದ್ ಕಡೆ ಪ್ರಶ್ನೆ. ಇಲ್ಲ ಸರ್, ಬೆಳಿಗ್ಗೆ ತಾನೇ ನಾನು ಒಂದು 2-3 ಮಾಲ್ ನೋಡಿದೆ. ಇವತ್ತು ಮಾಲ್ ಬಂದಾಗಿದೆ ಅಂತ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದೆ ನಾನು. ಸೊ ಖಂಡಿತವಾಗ್ಲೂ ಸುಮಾರು ಜನ ಬಂದು, ಹೆಚ್ಚು ಕಮ್ಮಿ ಸರ್ 70% ಖಂಡಿತವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗೂ ಕೆಲವು ಕಡೆ ಈಗ ನಾನು ಸುಮಾರು ಜನ KSRTC ಮತ್ತು BMTC ಡ್ರೈವರು ನಿಮ್ಮ ಪರವಾಗಿ ನಾವು ನಿಂತಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು. ಸಂಚಾರ ಹೇಳೋದಕ್ಕೆ ಬಂದೆ, ನಿಮ್ಮದೇ ಒಬ್ಬ ಸಹಚಾಲಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಅವನ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನೀವೆಲ್ಲರೂ ನಮಗೆ ಸ್ಪಂದಿಸಬೇಕಿತ್ತು, ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ನಾವು ಹೋಗಲ್ಲ, ನಮ್ಮ ಡ್ರೈವರ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ನೀವು ನಿಂತ್ಕೊಂಡಿದ್ದೀರಿ. ಈಗ ನೋಡಿ, ನಾವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಅಥವಾ ಈ ಒಂದು ವಿಚಾರವನ್ನು MES ಅವರು ಕೂತ್ಕೊಂಡು ನೋಡ್ತಾ ಇರಲ್ವಾ ಟಿವಿಲಿ, ಅವ್ರು ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನೀವೊಂದು ಮಾತಾಡಿದ್ರಿ, ಸದನದಲ್ಲಿ ಹನಿ ಟ್ರಾಪ್ ವಿಚಾರವಾಗಿ ಮಾತಾಡ್ತಿದೆ, ಬಟ್ ಆ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ. ಸರಿ, ಖಂಡಿತ. ಈಗ ಏನಾಗಿದೆ ಗೊತ್ತಾ ಸರ್, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ಇನ್ನು ನಾವು ಪೆನ್ ಡ್ರೈವ್ ಇಟ್ಕೋಬೇಕು ಸರ್ ಹೋರಾಟಗಾರರು. ಅವಾಗಾದ್ರೂ ರಾಜಕಾರಣಿಗಳು ನಮ್ಮ ಹತ್ರ ಓಡ್ಬತ್ತಾರ ಏನೋ ಗೊತ್ತಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಒಂದು ಪವಿತ್ರವಾದ ಏನು ವಿಧಾನಸೌಧದ ಒಳಗಡೆ ಅನಾವಶ್ಯಕವಾಗಿ ಹನಿ ಟ್ರಾಪು, ಪೆನ್ ಡ್ರೈವ್, ಈ ವಿಚಾರಗಳನ್ನ ಮಾತಾಡಿಕೊಂಡು ಆ ಸದನದ ಘನತೆ, ಆ ಗೌರವ, ಆ ಮರ್ಯಾದೆಯನ್ನು ಕಳೆದು ಯಾರಿಗೂ ಉಪಯೋಗ ಇದರಿಂದ? ನೀವು ಈ ರೀತಿ ಮಾಡೋದ್ರಿಂದ ಯಾರು ₹1 ಉಪಯೋಗ ಇಲ್ಲ, ಜನರಿಗೆ ಉಪಯೋಗನ? ನಿಮ್ಮನ್ನ ಕಷ್ಟಪಟ್ಟು ಓಟ್ ಹಾಕಿ ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸಿರೋದು ನಮಗಾಗ್ತಾ ಇರ್ತಕ್ಕಂಥ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮನ್ನು ಕಳಿಸಿರೋದೇ ಹೊರತು, ನೀವು ಅಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು CD ಇಟ್ಕೊಂಡು ಓಡಾಡಿ ಅಂತಲ್ಲ ನಿಮ್ಗೆ ಕಳಿಸಿರೋದು. ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಅಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಮರ್ಯಾದೆನ ದೇಶದ ಮುಂದೆ ಕಳೀತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮಗೆ. ಎಷ್ಟು ಸಮಸ್ಯೆಗಳಿದೆ, ಬನ್ನಿ ನೀವೆಲ್ಲ ಮೀಟಿಂಗ್ ಹಾಕಿ ನಾವು ಹೋರಾಟಗಾರರು ಬರ್ತೀವಿ, ನಿಮ್ಗೆ ಯಾವ್ಯಾವ ಸಮಸ್ಯೆಗಳು ಏನೇನಾಗಬೇಕು ಅನ್ನೋ ಲಿಸ್ಟ್ ಕೊಡ್ತೀವಿ. ಆ ಲಿಸ್ಟ್ ಪ್ರಕಾರವಾಗಿ ಕೆಲಸ ಮಾಡ್ತಾ ಬನ್ನಿ, ಮುಂದೆ ವರ್ಷ ಆಯ್ಕೆ ಮಾಡ್ತಾರೆ. ಇಲ್ಲಾಂದ್ರೆ ಹಿಂಗೆ ಆಡಿದ್ರೆ ಪ್ರಯೋಜನ ಇಲ್ಲ. ಯಾವ ರೀತಿ ಸರ್, ಈಗ ಹೋಗ್ತೀರಾ, ಮೆರವಣಿಗೆ ಮಾಡ್ತೀರಾ, ಹೇಗಿದೆ ಸರ್ ನೆಕ್ಸ್ಟ್ ಹೋರಾಟ? ನಿಮ್ಗೆ ಮೀಡಿಯಾದಲ್ಲಿ ಈಗ ನಾನು ಬೈಟ್ ಕೊಡ್ತಾ ಇದ್ದೀನಿ, ನನ್ನ ಎದುರುಗಡೆ ಯಾರು ನಿಂತಿದ್ದಾರೆ ನೋಡಿ, ಅಲ್ಲಿ ನೋಡಿ ಸರ್, ಅಲ್ಲಿ ಪೊಲೀಸ್ ಅವ್ರು ನಿಂತಿದ್ದಾರೆ. ಈಗ ನಾನು ಏನಾದ್ರು ಹೇಳ್ತಂದ್ರೆ ಇಮಿಡಿಯೇಟ್ ವೈರ್ಲೆಸ್ ಸರ್ ಹಿಂಗೆ ರೂಪೇಶ್ ಹಾಸಣ್ಣ ಇರ್ತಾರೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸರ್, ಇಮಿಡಿಯೇಟ್ ಅಲ್ಲಿ ಅಲರ್ಟ್ ಆಗಿ ಅಂತಾರೆ. ನಾವು ಈ ಗೇಟ್ ದಾಟಕ್ಕೂ ಬಿಡಲ್ಲ, ನಾವು ಅಟ್ಲೀಸ್ಟ್ ಟೌನ್ ಹಾಲ್ವರೆಗೂ ಹೋಗಬೇಕು ಅಂತ ಅನ್ಕೊಂಡು ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾವು ಇಲ್ಲಿ ಏನಾದ್ರು ಹೇಳ್ತಂತಂದ್ರೆ, ಇಲ್ಲ ಖಂಡಿತವಾಗ್ಲೂ ಹೋಗ್ತೀವಿ, ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೂ ನಮ್ಮ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ವಾಟಾಳ್ ಸರ್ ಹೇಳಿರ್ತಕ್ಕಂಥದ್ದು. ನಾವು ಮೆರವಣಿಗೆ ಮಾಡ್ತೀವಿ, ಆದರೆ ಹತ್ತಿಕ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಬಾರ್ದು. ಯಾಕಂದರೆ ನಿಮ್ಮ ಜನಗಳು, ನಿಮ್ಮ ರಿಲೇಷನ್ಸ್ಗಳು, ಸ್ನೇಹಿತರು ಅವರೂ ಸಹ ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ, ದಯಮಾಡಿ. ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಎಷ್ಟು ಖುಷಿ ಆಯಿತು ಅಂದರೆ, ಇವತ್ತು 6:30-7 ಗಂಟೆಗೆ ಎದ್ದು ನನ್ನ TV ಹಾಕಿದಾಗ ಪಾಪ ಎಲ್ಲರೂ ನಮ್ಮ ಬಂದು ಕನ್ನಡದ ಪರವಾಗಿ ನೀವೆಲ್ಲ ನಿಂತಿದ್ರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ರೂಪೇಶ್ ರಾಜಾಡ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಕನ್ನಡ ಹೋರಾಟಗಾರ ರೂಪೇಶ್ ರಾಜಾಡಿಂದ್ರ ಬನ್ನಿ ಮಾತಾಡ್ಸೋಣ. ಸರ್, ಬಂದು ಕರೆ ಕೊಟ್ಟಿದ್ರ, ಈಗ ಹೋಗ್ತಿದ್ರ ಮೆರವಣಿಗೆಗೆ, ಒಂದ್ ಕಡೆ ಪೊಲೀಸರು ಬಿಡ್ತಾ ಇಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನೋಟಿಸ್ ಕೊಟ್ಟಿದ್ದಾರೆ, ಬಂಧಿಸ್ತಾ ಇದ್ದಾರೆ, ಪ್ರತಿಭಟನೆ ಹತ್ತಿಕ್ತಿದ್ದಾರೆ, ಏನ್ ಹೇಳ್ತಾರೆ ಸರ್ ಅಂತ? ಸತ್ಯ ಹೇಳ್ತೀನಿ, ನಾವು ಎಲ್ಲ ಹೋರಾಟಗಾರರು, ನಾನು ಆಗಲೇ ಹೇಳಿದೆ, ಹೋರಾಟಗಾರರೆಲ್ಲರೂ ಇವತ್ತು ಪೊಲೀಸರು ಬಂಧನ ಮಾಡದವಾಗಿದೆ. ನೀವು ನಂಬ್ತಿರೋ ಬಿಡ್ತೀರೋ ಸರ್, 11 ಏನೋ
ಸ್ಟೇಷನ್ನಿಂದ ನನಗೆ ಕಾಲ್ ಬಂದಿರತಕ್ಕಂಥದ್ದು. ಅದು ಯಾವುದೋ ಚಿಕ್ಕಜಾಲ ಸ್ಟೇಷನ್ ಅಂತೆ, BTM ಲೇಔಟ್ ಅಂತೆ, ಎಲೆಕ್ಟ್ರಾನಿಕ್ ಸಿಟಿ ಅಂತೆ, ಈ ಕಡೆ ಬಂದು ಕುಮಾರಸ್ವಾಮಿ ಲೇಔಟ್ ಅಂತೆ. ಅಂದರೆ ಪ್ರತಿ ಸ್ಟೇಷನಿಂದ ನನಗೆ 11-12 ಸ್ಟೇಷನಿಂದ ಕಾಲ್ ಮಾಡಿಬಿಟ್ಟು, ಸರ್ ನಿಮ್ಗೆ ನೋಟಿಸ್ ತಲುಪಿಲ್ಲ ಅಂತಂದ್ರೆ ತಗೊಳ್ಳಿ ಸರ್, ನಾವು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀವಿ, ನೀವು ಆ ರೀತಿ ಮಾಡೋಂಗಿಲ್ಲ, ಈ ರೀತಿ ಮಾಡೋಂಗಿಲ್ಲ. ಬಟ್ ಅವ್ರ ಕರ್ತವ್ಯ, ಮೇಲಧಿಕಾರಿಗಳು ಏನು ಹೇಳಿರ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಹೋರಾಟಗಾರರು ಹೊರಗಡೆ ಬಂದಾಗ ಅವ್ರನ್ನ ಬಂಧಿಸೋದು, ತಗೊಂಡೋಗಿ ನಾನು ಬರಬೇಕಾದ್ರೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ಎಲ್ಲಿದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಎಷ್ಟು ನಾವು ಹೊರಟಬೇಕಾದ್ರೆ ಮನೆ ಒಂದು 9:15 ಅನ್ಸುತ್ತೆ, 9:15 9:15. ಸರ್ ಎಲ್ಲಿದ್ದಾರೆ ಸರ್, ಬಂದ್ಬಿಡಿ ಅಲ್ಲಿಗೆ ಅಂತ ತಂದ್ಬಿಟ್ಟು ನಾನು ಹೇಳಿದೆ. ಅವರೊಂದು 10-15 ಜನ ಇದ್ರು. ಬಂದ್ಬಿಡಿ ಅಂತ ಹೇಳಿಬಿಟ್ಟು 5 ನಿಮಿಷ ಬಿಟ್ಟು ಎಲ್ಲಿದ್ದೀರಾ ಸರ್ ಅಂತಂದ್ರೆ, ಸರ್ ಪೊಲೀಸ್ ಸ್ಟೇಷನ್ ಒಳಗಿದ್ದೀವಿ ಸರ್ ಅಂತಂದ್ರೆ, ಅಂದ್ರೆ 15 ನಿಮಿಷಕ್ಕೆ ಅವ್ರನ್ನ ಕರ್ಕೊಂಡು ಒಳಗಡೆ ತಿಕ್ಕಲು ಸರ್ಕಾರ ಯಾಕೆ ಮಾಡ್ತದೆ ಅಂತ. ಅದೇ ಈಗ ನಾವೆಲ್ಲರೂ ಒಟ್ಟುಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇನ್ನೊಂದು ಏನೋ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ನಮ್ಮ ಒಂದು ಉಳುಕು ಜನರಿಗೆ ಗೊತ್ತಾಗ್ಬಿಡಬಹುದು, ಈ ಹೋರಾಟದ ತೀವ್ರತೆ ಜನರಿಗೆ ಮಂದಟ್ಟಾಗಿ ಇನ್ನಷ್ಟು ಇದರ ಒಂದು ಪರಿಣಾಮ ನಮ್ಮ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ವ್ಯವಸ್ಥೆಯನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಗೆ ತಂದಿದ್ದೀವಿ. ಇಲ್ಲ ಒಂದು ನೀವು ಮಾಡ್ತಾ ಇಲ್ಲ ನಮ್ಮನ್ನು ಮಾಡೋದಕ್ಕೂ ಬಿಡ್ತಾ ಇಲ್ಲ. ಸಾರಿಗೆ ಓಡಾಡ್ತಿದೆ, ಖಾಸಗಿ ಬಸ್ಗಳು ಓಡಾಡ್ತಿದ್ದಾವೆ, ಅಂಗಡಿಗಳು ಓಪನ್ ಆಗಿದೆ, ಹೋಟೆಲ್ ಮಾಲ್ ಎಲ್ಲ ಓಪನ್ ಆಗಿದೆ. ಬಂದು ಯಾವ ರೀತಿ ಆಗ್ತಿದೆ ಅಂತ ಒಂದ್ ಕಡೆ ಪ್ರಶ್ನೆ. ಇಲ್ಲ ಸರ್, ಬೆಳಿಗ್ಗೆ ತಾನೇ ನಾನು ಒಂದು 2-3 ಮಾಲ್ ನೋಡಿದೆ. ಇವತ್ತು ಮಾಲ್ ಬಂದಾಗಿದೆ ಅಂತ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದೆ ನಾನು. ಸೊ ಖಂಡಿತವಾಗ್ಲೂ ಸುಮಾರು ಜನ ಬಂದು, ಹೆಚ್ಚು ಕಮ್ಮಿ ಸರ್ 70% ಖಂಡಿತವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗೂ ಕೆಲವು ಕಡೆ ಈಗ ನಾನು ಸುಮಾರು ಜನ KSRTC ಮತ್ತು BMTC ಡ್ರೈವರು ನಿಮ್ಮ ಪರವಾಗಿ ನಾವು ನಿಂತಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು. ಅವರೇ ಸಂಚಾರ ಮಾಡಿಸಿ ಹೇಳೋದಕ್ಕೆ ಬಂದೆ, ನಿಮ್ಮದೇ ಒಬ್ಬ ಸಹಚಾಲಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಅವನ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನೀವೆಲ್ಲರೂ ನಮಗೆ ಸ್ಪಂದಿಸಬೇಕಿತ್ತು, ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ನಾವು ಹೋಗಲ್ಲ, ನಮ್ಮ ಡ್ರೈವರ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ನಿಂತ್ಕೊಂಡಿದ್ದೀರಿ. ಈಗ ನೋಡಿ, ನಾವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಅಥವಾ ಈ ಒಂದು ವಿಚಾರವನ್ನು MES ಅವರು ಕೂತ್ಕೊಂಡು ನೋಡ್ತಾ ಇರಲ್ವಾ ಟಿವಿಲಿ, ಅವ್ರು ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನೀವೊಂದು ಮಾತಾಡಿದ್ರಿ, ಸದನದಲ್ಲಿ ಅನಿಟ್ರಾ ವಿಚಾರವಾಗಿ ಮಾತಾಡ್ತಿದೆ, ಬಟ್ ಆ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ. ಸರ್ ಖಂಡಿತ ಈಗ ಏನಾಗಿದೆ ಗೊತ್ತಾ ಸರ್, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ. ಇನ್ನು ನಾವು ಪೆಂಡ್ರೈವ್ ಇಟ್ಕೋಬೇಕು ಸರ್ ಹೋರಾಟಗಾರರು. ಅವಾಗಾದ್ರೂ ರಾಜಕಾರಣಿಗಳು ನಮ್ಮ ಹತ್ರ ಓಡ್ ಬರ್ತಾರ ಏನೋ ಗೊತ್ತಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಒಂದು ಪವಿತ್ರವಾದ ಏನು ವಿಧಾನಸೌಧದ ಒಳಗಡೆ ಅನಾವಶ್ಯಕವಾಗಿ ಹನಿ ಟ್ರಾಪು, ಪೆಂಡ್ರೈವ್ ಈ ವಿಚಾರಗಳನ್ನ ಮಾತಾಡ್ಕೊಂಡು ಆ ಸದನದ ಘನತೆ, ಆ ಗೌರವ, ಆ ಮರ್ಯಾದೆಯನ್ನು ಕಳೆದು ಯಾರಿಗೂ ಉಪಯೋಗ ಇದರಿಂದ? ನೀವು ಈ ರೀತಿ ಮಾಡೋದ್ರಿಂದ ಯಾರು ₹1 ಉಪಯೋಗ ಇಲ್ಲ, ಜನರಿಗೆ ಉಪಯೋಗನ? ನಿಮ್ಮನ್ನ ಕಷ್ಟಪಟ್ಟು ಓಟ್ ಹಾಕಿ ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸಿರೋದು ನಮಗೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮನ್ನು ಕಳಿಸಿರೋದೇ ಹೊರತು ನೀವು ಅಲ್ಲಿ ಪೆಂಡ್ರೈವ್ ಇಟ್ಕೊಂಡು CD ಇಟ್ಕೊಂಡು ಓಡಾಡಿ ಅಂತಲ್ಲ ನಿಮ್ಗೆ ಕಳಿಸಿರೋದು. ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಅಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಮರ್ಯಾದೆನ ದೇಶದ ಮುಂದೆ ಕಳೀತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮಗೆ. ಎಷ್ಟು ಸಮಸ್ಯೆಗಳಿದೆ, ಬನ್ನಿ ನೀವೆಲ್ಲ ಮೀಟಿಂಗ್ ಹಾಕಿ ನಾವು ಹೋರಾಟಗಾರರು ಬರ್ತೀವಿ, ನಿಮ್ಗೆ ಯಾವ್ಯಾವ ಸಮಸ್ಯೆಗಳು ಏನೇನಾಗಬೇಕು ಅನ್ನೋ ಲಿಸ್ಟ್ ಕೊಡ್ತೀವಿ. ಆ ಲಿಸ್ಟ್ ಪ್ರಕಾರವಾಗಿ ಕೆಲಸ ಮಾಡ್ತಾ ಬನ್ನಿ, ಮುಂದೆ ವರ್ಷ ಆಯ್ಕೆ ಮಾಡ್ತಾರೆ. ಇಲ್ಲಾಂದ್ರೆ ಹಿಂಗೆ ಆಡಿದ್ರೆ ಪ್ರಯೋಜನ ಇಲ್ಲ. ಯಾವ ರೀತಿ ಇರುತ್ತೆ ಸರ್? ಈಗ ಹೋಗ್ತೀರಾ, ಮೆರವಣಿಗೆ ಮಾಡ್ತೀರಾ, ಹೇಗಿದೆ ಸರ್ ನೆಕ್ಸ್ಟ್ ಹೋರಾಟ? ನಿಮ್ಗೆ ಮೀಡಿಯಾದಲ್ಲಿ ಈಗ ನಾನು ಬೈಟ್ ಕೊಡ್ತಾ ಇದ್ದೀನಿ, ನನ್ನ ಎದುರುಗಡೆ ಯಾರು ನಿಂತಿದ್ದಾರೆ ನೋಡಿ, ಅಲ್ಲಿ ನೋಡಿ ಸರ್, ಅಲ್ಲಿ ಪೊಲೀಸ್ ಅವ್ರು ನಿಂತಿದ್ದಾರೆ. ಈಗ ನಾನು ಏನಾದ್ರು ಹೇಳ್ತಂದ್ರೆ ಇಮಿಡಿಯೇಟ್ ವೈರ್ಲೆಸ್ ಸರ್ ಹಿಂಗೆ ರೂಪೇಶ್ ಹಾಸಣ್ಣ ಇರ್ತಾರೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸರ್, ಇಮಿಡಿಯೇಟ್ ಅಲ್ಲ ಅಲರ್ಟ್ ಆಗಿ ಅಂತಾರೆ. ನಾವು ಈ ಗೇಟ್ ದಾಟಕ್ಕೂ ಬಿಡಲ್ಲ. ನಾವು ಅಟ್ಲೀಸ್ಟ್ ಟೌನ್ ಹಾಲ್ವರೆಗೂ ಹೋಗ್ಬೇಕು ಅಂತ ಅನ್ಕೊಂಡು ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾವು ಇಲ್ಲೇನಾದ್ರು ಹೇಳ್ತಂತಂದ್ರೆ ಇಲ್ಲ, ಖಂಡಿತವಾಗ್ಲೂ ಹೋಗ್ತೀವಿ. ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೂ ನಮ್ಮ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ವಾಟಾಳ್ ಸರ್ ಹೇಳಿರ್ತಕ್ಕಂಥದ್ದು. ನಾವು ಮೆರವಣಿಗೆ ಮಾಡ್ತೀವಿ. ಆದರೆ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಬಾರ್ದು. ಯಾಕಂದರೆ ನಿಮ್ಮ ಜನಗಳು, ನಿಮ್ಮ ರಿಲೇಷನ್ಸ್ಗಳು, ಸ್ನೇಹಿತರು ಅವರೂ ಸಹ ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ದಯಮಾಡಿ. ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಎಷ್ಟು ಖುಷಿ ಆಯಿತು ಅಂದರೆ, ಇವತ್ತು 6:30-7 ಗಂಟೆಗೆ ಎದ್ದು ನನ್ನ TV ಹಾಕಿದಾಗ ಪಾಪ ಎಲ್ಲರೂ ನಮ್ಮ ಬಂಧು ಕನ್ನಡದ ಪರವಾಗಿ ನೀವೆಲ್ಲ ನಿಂತಿದ್ರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ರೂಪೇಶ್ ರಾಜೇಡ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಕನ್ನಡ ಹೋರಾಟಗಾರ ರೂಪೇಶ್ ರಾಜೇಡ್ ಇಂದ್ರ, ಬನ್ನಿ ಮಾತಾಡ್ಸೋಣ. ಸರ್ ಬಂದು ಕರೆ ಕೊಟ್ಟಿದ್ರ, ಈಗ ಹೋಗ್ತಿದ್ರ ಮೆರವಣಿಗೆಗೆ, ಒಂದ್ ಕಡೆ ಪೊಲೀಸರು ಬಿಡ್ತಾ ಇಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನೋಟಿಸ್ ಕೊಟ್ಟಿದ್ದಾರೆ, ಬಂಧಿಸ್ತಾ ಇದ್ದಾರೆ, ಪ್ರತಿಭಟನೆ ಹತ್ತಿಕ್ತಿದ್ದಾರೆ, ಏನ್ ಹೇಳ್ತಾರೆ ಸರ್ ಅಂತ? ಸತ್ಯ ಹೇಳ್ತೀನಿ, ನಾವು ಎಲ್ಲ ಹೋರಾಟಗಾರರು, ನಾನು ಆಗಲೇ ಹೇಳಿದೆ, ಹೋರಾಟಗಾರರೆಲ್ಲರೂ ಇವತ್ತು ಪೊಲೀಸರು ಬಂಧನ ಮಾಡದವಾಗಿದೆ. ನೀವು ನಂಬ್ತಿರೋ ಬಿಡ್ತೀರೋ ಸರ್, 11 ಏನೋ ಸ್ಟೇಷನ್ನಿಂದ ನನಗೆ ಕಾಲ್ ಬಂದಿರತಕ್ಕಂಥದ್ದು. ಅದು ಯಾವುದೋ ಚಿಕ್ಕಜಾಲ ಸ್ಟೇಷನ್ ಅಂತೆ, BTM ಲೇಔಟ್ ಅಂತೆ, ಎಲೆಕ್ಟ್ರಾನಿಕ್ ಸಿಟಿ ಅಂತೆ, ಈ ಕಡೆ ಬಂದು ಕುಮಾರಸ್ವಾಮಿ ಲೇಔಟ್ ಅಂತೆ. ಅಂದರೆ ಪ್ರತಿ ಸ್ಟೇಷನಿಂದ ನನಗೆ 11-12 ಸ್ಟೇಷನಿಂದ ಕಾಲ್ ಮಾಡಿಬಿಟ್ಟು, ಸರ್ ನಿಮ್ಗೆ ನೋಟಿಸ್ ತಲುಪಿಲ್ಲ ಅಂತಂದ್ರೆ ತಗೊಳ್ಳಿ ಸರ್, ನಾವು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀವಿ, ನೀವು ಆ ರೀತಿ ಮಾಡೋಂಗಿಲ್ಲ, ಈ ರೀತಿ ಮಾಡೋಂಗಿಲ್ಲ. ಬಟ್ ಅವ್ರ ಕರ್ತವ್ಯ, ಮೇಲಧಿಕಾರಿಗಳು ಏನು ಹೇಳಿರ್ತಾರೆ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಹೋರಾಟಗಾರರು ಹೊರಗಡೆ ಬಂದಾಗ ಅವ್ರನ್ನ ಬಂಧಿಸೋದು, ತಗೊಂಡೋಗಿ ನಾನು ಬರಬೇಕಾದ್ರೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ಎಲ್ಲಿದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಎಷ್ಟು ನಾವು ಹೊರಟಬೇಕಾದ್ರೆ ಮನೆ ಒಂದು 9
9:15 ಅನ್ಸುತ್ತೆ, 9:15 9:15. ಸರ್ ಎಲ್ಲಿದ್ದಾರೆ ಸರ್ ಬಂದ್ಬಿಡಿ ಅಲ್ಲಿಗೆ ಅಂತ ತಂದ್ಬಿಟ್ಟು ನಾನು ಹೇಳಿದೆ. ಅವರೊಂದು 10-15 ಜನ ಇದ್ರು. ಬಂದ್ಬಿಡಿ ಅಂತ ಹೇಳ್ಬಿಟ್ಟು 5 ನಿಮಿಷ ಬಿಟ್ಟು ಎಲ್ಲಿದ್ದೀರಾ ಸರ್ ಅಂತಂದ್ರೆ ಸರ್ ಪೊಲೀಸ್ ಸ್ಟೇಷನ್ ಒಳಗಿದೀವಿ ಸರ್ ಅಂತಂದ್ರೆ ಅಂದ್ರೆ 15 ನಿಮಿಷಕ್ಕೆ ಅವ್ರನ್ನ ಕರ್ಕೊಂಡು ಒಳಗಡೆ ಚಿಕ್ಕಲು ಸರ್ಕಾರ ಯಾಕೆ ಮಾಡ್ತದೆ ಅಂತ. ಅದೇ ಈಗ ನಾವೆಲ್ಲರೂ ಒಟ್ಟುಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇನ್ನೊಂದೇನೋ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲೋ ನಮ್ಮ ಒಂದು ಉಳುಕು ಜನರಿಗೆ ಗೊತ್ತಾಗ್ಬಿಡ್ಬಹುದು. ಈ ಹೋರಾಟದ ತೀವ್ರತೆ ಜನರಿಗೆ ಮಂದಟ್ಟಾಗಿ ಇನ್ನಷ್ಟು ಇದರ ಒಂದು ಪರಿಣಾಮ ನಮ್ಮ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ವ್ಯವಸ್ಥೆಯನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಗೆ ತಂದಿದ್ದೀವಿ. ಇಲ್ಲ ಒಂದು ನೀವು ಮಾಡ್ತಾ ಇಲ್ಲ ನಮ್ಮನ್ನು ಮಾಡೋದಕ್ಕೂ ಬಿಡ್ತಾ ಇಲ್ಲ. ಸಾರಿಗೆ ಓಡಾಡ್ತಿದೆ, ಖಾಸಗಿ ಬಸ್ಗಳು ಓಡಾಡ್ತಿದ್ದಾವೆ, ಅಂಗಡಿಗಳು ಓಪನ್ ಆಗಿದೆ, ಹೋಟೆಲ್ ಮಾಲ್ ಎಲ್ಲ ಓಪನ್ ಆಗಿದೆ. ಬಂದು ಯಾವ ರೀತಿ ಆಗ್ತಿದೆ ಅಂತ ಒಂದ್ ಕಡೆ ಪ್ರಶ್ನೆ. ಇಲ್ಲ ಸರ್, ಬೆಳಿಗ್ಗೆ ತಾನೇ ನಾನು ಒಂದು 2-3 ಮಾಲ್ ನೋಡಿದೆ. ಇವತ್ತು ಮಾಲ್ ಬಂದಾಗಿದೆ ಅಂತ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದೆ ನಾನು. ಸೊ ಖಂಡಿತವಾಗ್ಲೂ ಸುಮಾರು ಜನ ಬಂದು ಹೆಚ್ಚು ಕಮ್ಮಿ ಸರ್ 70% ಖಂಡಿತವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗೂ ಕೆಲವು ಕಡೆ ಈಗ ನಾನು ಸುಮಾರು ಜನ KSRTC ಮತ್ತು BMTC ಡ್ರೈವರು ನಿಮ್ಮ ಪರವಾಗಿ ನಾವು ನಿಂತಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು. ಅವರೇ ಸಂಚಾರ ಮಾಡಿಸಿ ಹೇಳೋದಕ್ಕೆ ಬಂದೆ, ನಿಮ್ಮದೇ ಒಬ್ಬ ಸಹಚಾಲಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಅವನ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು. ನೀವೆಲ್ಲರೂ ನಮಗೆ ಸ್ಪಂದಿಸಬೇಕಿತ್ತು. ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ನಾವು ಹೋಗಲ್ಲ, ನಮ್ಮ ಡ್ರೈವರ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ನೀವು ನಿಂತ್ಕೊಂಡಿದ್ದೀರಿ. ಈಗ ನೋಡಿ, ನಾವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಅಥವಾ ಈ ಒಂದು ವಿಚಾರವನ್ನು MES ಅವರು ಕೂತ್ಕೊಂಡು ನೋಡ್ತಾ ಇರಲ್ವಾ ಟಿವಿಲಿ, ಅವ್ರು ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನೀವೊಂದು ಮಾತಾಡಿದ್ರಿ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ಮಾತಾಡ್ತಿದೆ, ಬಟ್ ಆ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ. ಸರ್ ಖಂಡಿತ ಈಗ ಏನಾಗಿದೆ ಗೊತ್ತಾ ಸರ್, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ. ಇನ್ನು ನಾವು ಪೆಂಡ್ರೈವ್ ಇಟ್ಕೋಬೇಕು ಸರ್ ಹೋರಾಟಗಾರರು. ಅವಾಗಾದ್ರೂ ರಾಜಕಾರಣಿಗಳು ನಮ್ಮ ಹತ್ರ ಓಡ್ ಬರ್ತಾರ ಏನೋ ಗೊತ್ತಿಲ್ಲ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಒಂದು ಪವಿತ್ರವಾದ ಏನು ವಿಧಾನಸೌಧದ ಒಳಗಡೆ ಅನಾವಶ್ಯಕವಾಗಿ ಹನಿ ಟ್ರಾಪು, ಪೆಂಡ್ರೈವ್ ಈ ವಿಚಾರಗಳನ್ನ ಮಾತಾಡ್ಕೊಂಡು ಆ ಸದನದ ಘನತೆ, ಆ ಗೌರವ, ಆ ಮರ್ಯಾದೆಯನ್ನು ಕಳೆದು ಯಾರಿಗೂ ಉಪಯೋಗ ಇದರಿಂದ? ನೀವು ಈ ರೀತಿ ಮಾಡೋದ್ರಿಂದ ಯಾರು ₹1 ಉಪಯೋಗ ಇಲ್ಲ. ಜನರಿಗೆ ಉಪಯೋಗನ? ನಿಮ್ಮನ್ನ ಕಷ್ಟಪಟ್ಟು ಓಟ್ ಹಾಕಿ ನಿಮ್ಮನ್ನು ವಿಧಾನಸೌಧಕ್ಕೆ ಕಳಿಸಿರೋದು ನಮಗೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳು, ನಮ್ಮ ನೋವುಗಳು, ನಮ್ಮ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮನ್ನು ಕಳಿಸಿರೋದೇ ಹೊರತು ನೀವು ಅಲ್ಲಿ ಪೆಂಡ್ರೈವ್ ಇಟ್ಕೊಂಡು CD ಇಟ್ಕೊಂಡು ಓಡಾಡಿ ಅಂತಲ್ಲ ನಿಮ್ಗೆ ಕಳಿಸಿರೋದು. ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ. ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನೀವು ಅಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ಮರ್ಯಾದೆನ ದೇಶದ ಮುಂದೆ ಕಳೀತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮಗೆ. ಎಷ್ಟು ಸಮಸ್ಯೆಗಳಿದೆ, ಬನ್ನಿ ನೀವೆಲ್ಲ ಮೀಟಿಂಗ್ ಹಾಕಿ ನಾವು ಹೋರಾಟಗಾರರು ಬರ್ತೀವಿ. ನಿಮ್ಗೆ ಯಾವ್ಯಾವ ಸಮಸ್ಯೆಗಳು ಏನೇನಾಗಬೇಕು ಅನ್ನೋ ಲಿಸ್ಟ್ ಕೊಡ್ತೀವಿ. ಆ ಲಿಸ್ಟ್ ಪ್ರಕಾರವಾಗಿ ಕೆಲಸ ಮಾಡ್ತಾ ಬನ್ನಿ. ಮುಂದೆ ವರ್ಷ ಆಯ್ಕೆ ಮಾಡ್ತಾರೆ. ಇಲ್ಲಾಂದ್ರೆ ಹಿಂಗೆ ಆಡಿದ್ರೆ ಪ್ರಯೋಜನ ಇಲ್ಲ. ಯಾವ ರೀತಿ ಇರುತ್ತೆ ಸರ್? ಈಗ ಹೋಗ್ತೀರಾ, ಮೆರವಣಿಗೆ ಮಾಡ್ತೀರಾ, ಹೇಗಿದೆ ಸರ್ ನೆಕ್ಸ್ಟ್ ಹೋರಾಟ? ನಿಮ್ಗೆ ಮೀಡಿಯಾದಲ್ಲಿ ಈಗ ನಾನು ಬೈಟ್ ಕೊಡ್ತಾ ಇದ್ದೀನಿ. ನನ್ನ ಎದುರುಗಡೆ ಯಾರು ನಿಂತಿದ್ದಾರೆ ನೋಡಿ, ಅಲ್ಲಿ ನೋಡಿ ಸರ್, ಅಲ್ಲಿ ಪೊಲೀಸ್ ಅವ್ರು ನಿಂತಿದ್ದಾರೆ. ಈಗ ನಾನು ಏನಾದ್ರು ಹೇಳ್ತಂದ್ರೆ ಇಮಿಡಿಯೇಟ್ ವೈರ್ಲೆಸ್ ಸರ್ ಹಿಂಗೆ ರೂಪೇಶ್ ಹಾಸಣ್ಣ ಇರ್ತಾರೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸರ್, ಇಮಿಡಿಯೇಟ್ ಅಲ್ಲಿ ಅಲರ್ಟ್ ಆಗಿ ಅಂತಾರೆ. ನಾವು ಈ ಗೇಟ್ ದಾಟಕ್ಕೂ ಬಿಡಲ್ಲ. ನಾವು ಅಟ್ಲೀಸ್ಟ್ ಟೌನ್ ಹಾಲ್ವರೆಗೂ ಹೋಗಬೇಕು ಅಂತ ಅನ್ಕೊಂಡು ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾವು ಇಲ್ಲಿ ಏನಾದ್ರು ಹೇಳ್ತಂತಂದ್ರೆ ಇಲ್ಲ, ಖಂಡಿತವಾಗ್ಲೂ ಹೋಗ್ತೀವಿ. ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೂ ನಮ್ಮ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ವಾಟಾಳ್ ಸರ್ ಹೇಳಿರ್ತಕ್ಕಂಥದ್ದು. ನಾವು ಮೆರವಣಿಗೆ ಮಾಡ್ತೀವಿ. ಆದರೆ ಹತ್ತಿಗೆ ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡಬಾರ್ದು. ಯಾಕಂದರೆ ನಿಮ್ಮ ಜನಗಳು, ನಿಮ್ಮ ರಿಲೇಷನ್ಸ್ಗಳು, ಸ್ನೇಹಿತರು ಅವರೂ ಸಹ ಇದೇ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ದಯಮಾಡಿ ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಎಷ್ಟು ಖುಷಿ ಆಯಿತು ಅಂದರೆ, ಇವತ್ತು 6:30-7 ಗಂಟೆಗೆ ಎದ್ದು ನನ್ನ TV ಹಾಕಿದಾಗ ಪಾಪ ಎಲ್ಲರೂ ನಮ್ಮ ಬಂದು ಕನ್ನಡದ ಪರವಾಗಿ ನೀವೆಲ್ಲ ನಿಂತಿದ್ರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ರೂಪೇಶ್ ರಾಜೇಡ್ ಅವರ ಮಾತಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.